ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇವತ್ತು ಇಡೀ ದೇಶದಾದ್ಯಂತ ನೀಟ್ ಪರೀಕ್ಷೆ ಅಂದ್ರೆ ಮರು ಪರೀಕ್ಷೆ ಆಗ್ತಾ ಇದೆ. ಕಾರಣ ನಿಮ್ಗೆಲ್ಲ ಗೊತ್ತು, ಈ ನೀಟ್ ಪರೀಕ್ಷೆಯ ಸಂದರ್ಭದಲ್ಲಿ ಎಷ್ಟೆಲ್ಲ ಅಕ್ರಮಗಳಾಯಿತು, ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯಿತು, ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅನ್ಯಾಯ ಅನ್ನುವಂತಹ ವಿಚಾರಗಳೆಲ್ಲ ಕೇಳೋದಕ್ಕಿಂತ ಈ ಬಾರಿ ಅತಿ ಹೆಚ್ಚಿನ ಭದ್ರತೆಯ ಮಧ್ಯದಲ್ಲಿ ನೀಟ್ ಪರೀಕ್ಷೆ ಆಗ್ತಾ ಇದೆ ಇಡೀ ದೇಶದಾದ್ಯಂತ. ಇವತ್ತು ವಿದ್ಯಾರ್ಥಿಗಳು ಯಾವುದೇ ಆತಂಕ ಇಲ್ಲದೆ ಪರೀಕ್ಷೆ ಬರೀಬಹುದು. ಅಕ್ರಮ ತಡೆಗೆ ಎಲ್ಲೆಲ್ಲೂ ಕೂಡ ಟೈಟ್ ಸೆಕ್ಯೂರಿಟಿ, ಸೇನಾ ಭದ್ರತೆಯಂತೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಕಾರಣಕ್ಕೆ ರದ್ದಾಗಿದ್ದಂತಹ ನೀಟ್ ಪರೀಕ್ಷೆಗೆ ಇವತ್ತು ಮತ್ತೆ ಮರು ಪರೀಕ್ಷೆ ಆಗ್ತಾ ಇದೆ. ಈಗಾಗಲೇ ಕಟ್ಟುನಿಟ್ಟಾಗಿ ಮಾರ್ಗಸೂಚಿ ನೀಡಿದೆಯಂತೆ NTA. ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಿಕೊಂಡಿದ್ದಾರೆ 16 ಲಕ್ಷ ವಿದ್ಯಾರ್ಥಿಗಳು ಮತ್ತೊಮ್ಮೆ ಪರೀಕ್ಷೆ ಬರೆಯೋದಕ್ಕೆ. ಬೆಂಗಳೂರು ಸೇರಿದಂತೆ 31 ಜಿಲ್ಲೆಗಳಲ್ಲಿ ಈ ಪರೀಕ್ಷೆ ಆಗುತ್ತೆ. ಇವತ್ತು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 5 ಗಂಟೆ 15 ನಿಮಿಷದ ತನಕ ಕೂಡ ನೀಟ್ ಪರೀಕ್ಷೆ ಇರುತ್ತೆ. ನೀಟ್ ಪರೀಕ್ಷೆಯ ಅವಧಿ 15 ನಿಮಿಷಗಳ ಕಾಲ ವಿಸ್ತರಣೆ ಆಗಿದೆ. ಸ್ವಲ್ಪ ಸಮಯ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳಿಗೆ. ತಡವಾಗಿ ಬರುವ ಅಭ್ಯರ್ಥಿಗಳಿಗೆ ಯಾವುದೇ ಕಾರಣಕ್ಕೂ ಕೂಡ ಪ್ರವೇಶ ಅಂತೂ ಇರೋದಿಲ್ಲ. NTA ಹೊರಡಿಸಿರುವ ಡ್ರೆಸ್ ಕೋಡ್ ಹಾಕಿಕೊಳ್ಳಬೇಕು ಅಂತ ತಾಕೀತು ಮಾಡಲಾಗಿದೆ ವಿದ್ಯಾರ್ಥಿಗಳಿಗೆ. ಎಕ್ಸಾಮ್ ಹಿನ್ನೆಲೆ ಈಗಾಗಲೇ ಟೆಲಿಗ್ರಾಮ್ಗೆ ತಾತ್ಕಾಲಿಕವಾಗಿ ನಿರ್ಬಂಧ ಹೇರಲಾಗಿದೆ. ಧರ್ಮಕ್ಕೆ ಅನುಗುಣವಾಗಿ ಡ್ರೆಸ್ ಕೋಡ್ಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಎನಿವೆ, ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಮ್ಮೆ ಇಡೀ ದೇಶದಾದ್ಯಂತ ನೀಟ್ ಪರೀಕ್ಷೆ ಆಗ್ತಾ ಇದೆ. ಇವತ್ತು ಮಧ್ಯಾಹ್ನ 2 ಗಂಟೆಗೆ ಪ್ರಾರಂಭ ಆಗುತ್ತಂತೆ ಪರೀಕ್ಷೆ. ಬಟ್ 15 ನಿಮಿಷ ಸ್ವಲ್ಪ ಎಕ್ಸ್ಟ್ರಾ ಟೈಮನ್ನು ಕೂಡ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳಿಗೆ. 5 ಗಂಟೆ 15 ನಿಮಿಷದ ತನಕ ಕೂಡ ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ಇರುತ್ತೆ. ಭದ್ರತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೇನಾ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿದ್ದಾರಂತೆ. ಯಾವುದೇ ರೀತಿಯ ಅಕ್ರಮ ಆಗಬಾರದು ಈ ಬಾರಿ ಅಂತ. ಸೊ ನಿಮ್ಗೆ ಇನ್ನೊಂದು ವಿಚಾರ ಹೇಳಬೇಕು, ಯಾರು ಪ್ರಶ್ನೆ ಪತ್ರಿಕೆ ರೆಡಿ ಮಾಡಿದ್ದಾರಲ್ಲ ಅಂಥವ್ರನ್ನೆಲ್ಲ ಲಾಕ್ಡೌನ್ ಮಾಡಿದ್ದಾರೆ. ಈ ಕೋವಿಡ್ ಟೈಮಲ್ಲಿ ಲಾಕ್ಡೌನ್ ಮಾಡ್ತಿದ್ರಲ್ಲ ಹಾಗೆ. ಯಾಕಂದರೆ ರೆಡಿ ಮಾಡಿದವ್ರು ಎಲ್ಲೂ ಬಾಯಿ ಬಿಡಬಾರ್ದು, ಪ್ರಶ್ನೆ ಪತ್ರಿಕೆ ಲೀಕ್ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನಾ ರೀತಿಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಹಾಗಾಗಿ ಅತಿ ಹೆಚ್ಚಿನ ಭದ್ರತೆಯ ಮಧ್ಯದಲ್ಲಿ ಪ್ರಶ್ನೆ ಪತ್ರಿಕೆಗಳು ಕೊಠಡಿಯನ್ನು ಸೇರುತ್ತೆ. ವಿದ್ಯಾರ್ಥಿಗಳ ಮಧ್ಯದಲ್ಲೇ ಪ್ರಶ್ನೆ ಪತ್ರಿಕೆಯನ್ನು ಓಪನ್ ಮಾಡಲಾಗುತ್ತೆ. ಇವತ್ತು ಭದ್ರತೆಯ ಮಧ್ಯದಲ್ಲೇ ಪರೀಕ್ಷೆಯನ್ನು ಬರೀತಾರಂತೆ ವಿದ್ಯಾರ್ಥಿಗಳು. ಇಡೀ ದೇಶದಾದ್ಯಂತ ಇವತ್ತು ನೀಟ್ ಮರುಪರೀಕ್ಷೆ ಆಗ್ತಾ ಇರೋದು. ಕಷ್ಟಪಟ್ಟು ಬೇರೆ ಬೇರೆ ಕೋರ್ಸ್ಗಳನ್ನು ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ನೀಟ್ ಪರೀಕ್ಷೆ ಬರೆಯೋದಕ್ಕೆ ವಿದ್ಯಾರ್ಥಿಗಳು ಹಗಲು ರಾತ್ರಿ ಕಷ್ಟಪಟ್ಟಿರ್ತಾರೆ. ಬಟ್ ಮೊದಲ ಬಾರಿ ಪ್ರಶ್ನೆ ಪತ್ರಿಕೆ ಲೀಕ್ ಆಯಿತು ಅನ್ನೋ ಕಾರಣಕ್ಕೆ ರದ್ದು ಮಾಡಲಾಗಿತ್ತು. ಎಷ್ಟೋ ಜನ ವಿದ್ಯಾರ್ಥಿಗಳು ಏನೇನೋ ಆಸೆ ಪಟ್ಟು ಪರೀಕ್ಷೆ ಬರೆದಿದ್ರು. ಅಷ್ಟೊತ್ತಿಗೆ ಪ್ರಶ್ನೆ ಪತ್ರಿಕೆ ಲೀಕ್ ಅನ್ನುವಂತಹ ವಿಚಾರ ಬಹಳ ದೊಡ್ಡ ಮಟ್ಟದ ಆತಂಕವನ್ನು ಸೃಷ್ಟಿ ಮಾಡಿತು ವಿದ್ಯಾರ್ಥಿಗಳಲ್ಲಿ. ಸೊ ಈಗ ಮತ್ತೊಮ್ಮೆ ಮರುಪರೀಕ್ಷೆ ಅತಿ ಹೆಚ್ಚಿನ ಭದ್ರತೆಯ ಮಧ್ಯದಲ್ಲಿ, ಜೊತೆಗೆ ಪ್ರಶ್ನೆ ಪತ್ರಿಕೆ ಲೀಕ್ ಆಗದೇ ಇರೋ ರೀತಿಯಲ್ಲಿ ಎಲ್ಲ ರೀತಿಯ ಕ್ರಮಗಳನ್ನು ಕೈಗೊಂಡು ಇವತ್ತು ಪರೀಕ್ಷೆ ಬರೆಸ್ತೀವಿ ಅಂತ NTA ಹೊರಟಿದೆ. ಡ್ರೆಸ್ ಕೋಡ್ ಇದೆ ಅಂತೆ. ಜೊತೆಗೆ ಇನ್ ಟೈಮಲ್ಲಿ ನೀವು ಕೊಠಡಿಯನ್ನು ತಲುಪಬೇಕು, ಅಂದರೆ ಪರೀಕ್ಷಾ ಕೇಂದ್ರಗಳನ್ನು ತಲುಪಬೇಕು. ಸ್ವಲ್ಪ ತಡವಾಗಿ ಬರ್ತೀನಿ ಅಂದರೂ ಕೂಡ ಅವಕಾಶ ಇರೋದಿಲ್ಲ. ಜೊತೆಗೆ ನಿಮಗೆ ಎಕ್ಸ್ಟ್ರಾ ಟೈಮ್ ಬೇರೆ ಕೊಟ್ಟಿದ್ದಾರಂತೆ, 15 ನಿಮಿಷ ಪರೀಕ್ಷೆ ಬರೆಯೋದಕ್ಕೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ. ಹಾಗಾಗಿ ಇವತ್ತು ವಿದ್ಯಾರ್ಥಿಗಳು ಸ್ವಲ್ಪ ಉತ್ಸುಕರಿಂದ ಆತಂಕ ಪಡದೆ ಆರಾಮಾಗಿ ನೀಟ್ ಪರೀಕ್ಷೆ ಬರೀಬಹುದು ಅಂತ NTA ಹೇಳ್ತಾ ಇದೆ.